ನೋಡ್ರಿ, ಯಾವಾಗ ಮುಗ್ಧ ಪ್ರೇಮದ ಭಕ್ತಿ ಎಷ್ಟು ದೊಡ್ಡದಿತ್ತು ನೋಡ್ರಿ. ಬಾಲಕ ಸಿದ್ಧರಾಮ ಮಲ್ಲಯ್ಯನನ್ನ ಕಾಣುವ ಸಲುವಾಗಿ ಗುಟ್ಟದ ತುತ್ತ ತುದಿಗೆ ನಿತ್ತು ಮಲ್ಲಯ್ಯ ಮಲ್ಲಯ್ಯ ಅಂತ ಒದರಿ ಆ ಬುತ್ತಿ, ಬಿಸಿ ಬುತ್ತಿಯನ್ನ ಕೈ ಒಳಗೆ ಇಟ್ಕೊಂಡು ಹೇಳ್ತಾನಂತ, ಮಲ್ಲಯ್ಯ ಒಂದು ವೇಳೆ ನೀನು ಬರ್ಲಿಲ್ಲ ಅಂದ್ರ ನಾ ಇಲ್ಲೇ ಕೆಳಗೆ ಬಿದ್ದು ಸತ್ತು ಹೋಗ್ತೀನಿ. ಓ ಮಲ್ಲಯ್ಯ, ನಿನಗ 3 ಎನಿಸ್ತೀನಿ ನಾನು. ನೋಡ್ರಿ, ಮಲ್ಲಯ್ಯಗೆ ಹೇಳಕತ್ತ ನೀವು, ಓ ಮಲ್ಲಯ್ಯ 3 ಎನಿಸ್ತೀನಿ. ಒಂದು ವೇಳೆ ನಾನು 3 ಅಂಕಿಯ ಒಳಗಾಗಿ ನೀನು ನನಗ ಕಾಣ್ಲಿಲ್ಲ, ಪ್ರತ್ಯಕ್ಷ ಆಗ್ಲಿಲ್ಲ ಅಂದ್ರ ಇಲ್ಲಿಂದ ಕೆಳಗೆ ಬಿದ್ದು ಸತ್ತು ಹೋಗ್ತೀನಿ ನೋಡು. 1 2 ಮಲ್ಲಯ್ಯ, 3 ಮಲ್ಲಯ್ಯ ಅಂತ ಹಿಂಗ ಅಂದ ಕೆಳಗೆ ಹಿಂಗ ಬಿದ್ದು ಬಿಡ್ತಾನಂತ. ಮಲ್ಲಿಕಾರ್ಜುನ ಹಿಂಗ ಕೈ ಒಡ್ಡಿ ಹಿಂಗ ಕೈ ಒಳಗೆ ಹಿಡ್ಕೊಂಡು ಬಿಟ್ಟ ಅಂತ ನೋಡ್ರಿ. ಮಲ್ಲಯ್ಯ ನನ್ನ ಯಾವಾಗ ತನ್ನ ಹತ್ತಿರ ಕರೆಸಿಕೊಳ್ತಾನ ಅವಾಗ ಮಲ್ಲಯ್ಯಗೆ ಬೈದ ಅಂತ, ಹುಚ್ಚಿಗಿಚ್ಚದೇನ್ ನೀನು ಅಂದ ಅಂತ. ನೋಡ್ರಿ, ದೇವರಿಗೆ ಬೈಯುವಂತ ಶಕ್ತಿ ಎದಕ್ಕೈತಂದ್ರ ಭಕ್ತಿಗೆ ಮಾತ್ರ ಐತದ. ದೇವರು ಬಯಸ್ಕೊಳ್ಳೋದು ಎದಕ್ಕಂದ್ರ ಭಕ್ತಿಗೆ ಮಾತ್ರ. ಭಕ್ತಿಯನ್ನ ಮಾಡುವುದ್ರೊಳಗೆ ನೀವು ಶ್ರದ್ಧೆ ನಿಷ್ಠೆ ಇತ್ತಂದ್ರ ದೇವರು ಕೂಡ ಸಣ್ಣ ಒಕ್ಕಣಂತ. ಒಂದೊಂದು ಸಲ ದೇವರು ಕೂಡ ಆಳಾಗಿ ಬಂದು ದುಡಿತಾನಂತ. ಉದಾಹರಣೆಗೆ ಗೋರ ಕುಂಬಾರ ಗಡಿಗೆಯನ್ನ ಭಗವಂತನ ಮಾಡಿಟ್ಟು ಹೋಗಿದ್ದ ಅಂತ. ಆಳಾಗಿ ಬಂದು ದುಡಿತಾನ. ನಿಮ್ಮ ಭಕ್ತಿ ಬಹಳ ಪರಿಪಕ್ವವಾಗಿತ್ತಂದ್ರ ಅಟ್ಟ, ಇರ್ಲಿಕ್ಕಂದ್ರೆ ಇಲ್ಲ. ಯಾವಾಗ ಏ ಮಲ್ಲಯ್ಯ ಹುಚ್ಚಿಗಿಚ್ಚದಿ ಏನಿಲ್ಲ, ನಾನಿಂದ ಎಷ್ಟು ದೂರ ಹೋಗಿದ್ದೀನಿ, ನಿನ್ನ ಸಲುವಾಗಿ ಬುತ್ತಿ ಹಿಡ್ಕೊಂಡು ಬಂದಿನಿ ನಾನೇನು ನಿನಗ ಕೇಳಿನೇನು? ನೋಡು, ನಮ್ಮವ್ವ ಬುತ್ತಿ ಮಾಡಿ ಕೊಟ್ಟಾಳ, ತಗೋ ಇದನ್ನ, ಈ ಬುತ್ತಿ ಉಣ್ಣು. ಮೊದಲು ನಿನಗೆ ಹೊಟ್ಟೆ ಹಸುವಾಗಿರ್ಬೇಕ, ನಿನ್ನ ಹೊಟ್ಟೆ ಹಸದಿರ್ಬೇಕ, ತಗೋ ಈ ಬುತ್ತಿ ಊಟ ಮಾಡು ಅಂತ ಆ ಬುತ್ತಿ ಹಿಂಗ ಕೈ ಒಳಗೆ ಕೊಡಾಕತ್ತ ಅಂತ ನೋಡ್ರಿ. ಯಾವಾಗ ಬುತ್ತಿ ಕೊಡಾಕತ್ತ, ಆ ಬುತ್ತಿ ತಗೊಂಡು ಬಂದಿದ್ದೆ ಯಾವಾಗ್ರಿ ಅವ? ಒಂದು 20 ದಿನದ ಹಿಂದ, ಹೌದಲ್ರಿ? 20 ದಿನದಿಂದ ಬುತ್ತಿ ಹಂಗೈತ್ ಕೈ ಒಳಗೆ ಹಂಗೈತ. ನಾವು ನೀವಾಗಿದ್ವಿ ಅಂದ್ರ ಆ ಬುತ್ತಿ ಎಲ್ಲರ ಒಯ್ದು ಚೆಲ್ಲಿ ಬರ್ತಿದ್ವಿ. ಯಾಕಂದ್ರ ವಾಸ ಬರ್ತದ, ಹಳಿಸಿರ್ತೈತ ಅಂತ, ಹೌದಲ್ರಿ? ಮನೆ ಒಳಗೆ ಇವತ್ತಿದ್ದ ಊಟ ನಾಳೆ ಉಣ್ಣಂಗಿಲ್ಲ ನಾವು, ಯಾಕಂದ್ರ ಆ ಊಟ ಅಳಿಸಿರ್ತದಂತ. ಆದ್ರೆ ನೋಡ್ರಿ, 20 ದಿನ ಮ್ಯಾಲ ಆದ್ರೂ ಕೂಡ ಆ ಬುತ್ತಿ ಹಿಂಗ ಕೈ ಒಳಗ ಮಲ್ಲಯ್ಯನ ಕೈ ಒಳಗ ಕೊಡ್ತಾನಂತ. ತಾಯಿ ಮಾಡಿ ಕೊಟ್ಟಾಗ ಹೆಂಗ ಬಿಸಿ ಇತ್ತಲ್ಲ ಹಂಗ ಬಿಸಿ ಇತ್ತು ಅಂತ ನೋಡ್ರಿ. ಇದಕ್ಕೆ ಕಾರಣ ಏನ್ರಿ? ಭಕ್ತಿ ಭಕ್ತಿ ಭಕ್ತಿ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾಮನಂಗೆ ಅರೆ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಗವಂತ ಎದರ ಪ್ರಿಯ ಅಂದ್ರ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಭಗವಂತ ಒಲಿಯುವಂತ ಮಾರ್ಗ ಒಂದ, ನಾವು ತೋರಿಸುವಂತ ಭಕ್ತಿ. ಬಾಳ ಚಲೋ. ಆಂಜನೇಯನ ಗುಡಿಗೆ ಕೈ ತುಂಬ ಬಂಗಾರ ಹಾಕೊಂಡು ಮೈ ತುಂಬ ಮಸ್ತ್ ಏನ್ರಿ 30,000 ರೂಪಾಯಿ ಕೆಮ್ಮತ್ತಿನ ಸೀರೆ ಹಾಕೊಂಡು ನೀನು ಭಗವಂತ ಹೆಂಗ್ ಒಲಿಯಂಗಿಲ್ಲ ನೋಡೋಣ ಬರ್ರಿ ಅಂತ ತಿಳ್ಕೊಂಡು ಬಂದ್ರಿ ಅಂದ್ರೆ ಭಗವಂತ ಒಲಿಯೋದಿಲ್ಲ. 100 ದೇವಸ್ಥಾನ ಕಟ್ಟೋದ್ರಿಂದ ಭಗವಂತ ಒಲಿಯೋದಿಲ್ಲ, 100 ಆಕಳ ಸಾಕೋದ್ರಿಂದ ಭಗವಂತ ಒಲಿಯೋದಿಲ್ಲ. ಭಗವಂತ ಎದಕ್ಕೆ ಒಲಿತಾನಂದ್ರ ಕಟುಕರು ಕಡೆಯಲಿಕ್ಕೆ ಒಯ್ಯುವಂತ 1 ಆಕಳನ್ನ ರಕ್ಷಣೆ ಮಾಡಿದ್ರೆ ಭಗವಂತ ಒಲಿತಾನ. ಹಾಳು ಬಿದ್ದಿರುವಂತ 1 ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರೆ ಅದು ಭಗವಂತ ಒಲಿತಾನೆ. ವಿನಃ ಭಗವಂತಗ ಬಾಳ ಚಲೋ ನೀವು ಹೊರಗ ಆಡಂಬರದ ವಸ್ತು ಹಾಕೊಂಡು ಬಂದ ಏ ಭಗವಂತ ಒಲಿ 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 ಅಂದ್ರೆ ಒಲಿತಾನೇನ್ರಿ? ಸಾಧ್ಯನೇ ಇಲ್ಲ. ಒಬ್ಬಕ್ಕೆ ಈ ದೇವಿ ಗುಡಿಗೆ ಒಂದು ಕೈ ಒಳಗೆ ಒಂದು ಜಂಪರ್ ಪೀಸ್ ಹಿಡ್ಕೊಂಡು ಬರಾಕತ್ತಿದ್ಲ ಅಂತ. ಜಂಪರ್ ಪೀಸ್ ಹಿಡ್ಕೊಂಡು ಎದಕ್ಕೆ ದೇವಿ ಗುಡಿಗೆ ಬರಾಕತ್ತಾಳ ಅಂದ್ರ ನಿಮ್ಮ ಹೆಂಗಂದ್ರ ಓ ಬಾಳ ಭಕ್ತಿ ತೋರ್ಸಕ್ ಬರಾಕತ್ತಾಳ ಅನ್ಕೋತೀವಿ ನಾವು. ಆಕೆ ಏನ್ ಇಟ್ಕೊಂಡು ದೇವಿ ಗುಡಿಗೆ ಬರಾಕತ್ತಿದ್ಲ ಅಂದ್ರ, ಓ ದೇವಿ ನನಗ ಒಂದು ಬಂಪರ್ ಹತ್ತತ್ತ, ಲಾಟ್ರಿ ಹತ್ತತ್ತ, ಒಂದ್ ವೇಳೆ ಆ ಬಂಪರ್ ಹೊಡಿತ ಅಂದ್ರೆ ನಿನಗೆ ಜಂಪರ್ ಪೀಸ್ ಕೊಡ್ತೀನಿ ಅಂತ ಜಂಪರ್ ಪೀಸ್ ತಗೊಂಡು ಬರಾಕತ್ತಿದ್ಲ ಅಂತ ನೋಡ್ರಿ. ಎಷ್ಟು ಚೀಸ್ ಇರ್ತಾವಲ್ರಿ, ಬಂಪರ್ ಹೊಡೆದ್ರೆ ಜಂಪರ್ ಪೀಸ್ ಅಂತ್ರಿ ದೇವಿಗೆ. 1 ಕೋಟಿ ರೂಪಾಯಿ ಬಂಪರ್ ಅದ, ಈಕೆ ಕೊಡಾಕತ್ತಿದ್ದೆ ಅಟ್ರಿ ಕಿಮ್ಮತ್ತು. ನಮ್ಮ ಈ ಆಡಂಬರದ ಭಕ್ತಿ ಎಲ್ಲಿಗೆ ಹೊಂಟಿವ್ರಿ ನಾವು? ಅದಕ್ಕಾಗಿ ನೋಡ್ರಿ, ಆ ನಾಗಮ್ಮ ಮತ್ತು ಮೌನಪ್ಪ ಕೈ ಒಳಗ ಬೆಳೆಯುವಂತ ಮಗು ಯಾವಾಗ ಹಿಂಗ ಬೆಳಿತಾ ಬೆಳಿತಾ ಬಹಳ ದೊಡ್ಡವನಾಗಕತ್ತ, ಯಾವಾಗ 8-9 ವರ್ಷದ ಬಾಲಕನಾಗಕತ್ತ, ಮನ್ಯಾಗೆಲ್ಲ ವಿಚಾರ ಮಾಡ್ತಾರಂತ, ಶಾಲೆ ವಿದ್ಯೆ ಕೊಟ್ರ ಮಗ ಬಹಳ ಚಲೋ ಬೆಳಿತಾನ ಅಂತ ನಾವ್ ಅನ್ಕೊಂಡ್ವಿ.
ಶಾಲೆಯನ್ನೂ ಕಲೀಲಿಲ್ಲ. ಆದ್ರೆ ಜ್ಞಾನದೊಳಗ ಅಗಾಧವಾಗಿರುವಂತ ಪಾಂಡಿತ್ಯವನ್ನ ಹೊಂದ್ಯಾನ. ಸ್ವಲ್ಪ ಉಡಾಳತನ ಮಾಡುವುದರ ಬಿಡಿಸ್ಬೇಕಂತ ತಿಳ್ಕೊಂಡು ಇದನ್ನ ಬಿಡಿಸುವಂತ ಮಾರ್ಗ ಯಾವುದು ಅಂದ್ರೆ ಹಿಂಗ್ ಹುಡ್ಕೊಂತ ಹೋದಾಗ ಗುರುವರ್ಯರು ಹೇಳ್ತಾರಂತ, ಇವನಿಗೆ ಉಪನಯನ ಮಾಡಬೇಕು, ಲಿಂಗ ದೀಕ್ಷೆಯನ್ನ ಮಾಡಬೇಕು ಅಂತ ಅನ್ಕೊಂಡ್ರಂತ. ನೋಡ್ರಿ, ನಾವ್ ಅನ್ನಕತ್ತಿರ್ತೀವಿ ಕೊಳ್ಳಾಗ ಒಂದು ಲಿಂಗ ಕಟ್ಟಿಬಿಟ್ರೆ ಎಲ್ಲ ಸುದ್ದಕ್ಕಂತವ್ರಿ ಅಂತ ಅನ್ನಕತ್ತಿರ್ತಾರ ನಮ್ಮ ಹಿರಿಯರು. ಕೊಳ್ಳಾಗ ಮತ್ತೆ ಏನಿಲ್ಲ ಜಿಗ್ದಾಡ್ತಾನ, ಕೊಳ್ಳಾಗ ಒಂದ್ ಏನ್ರ ಕಟ್ರಿ, ಅದೇನು ಮುಗದಾನಿ ಕಟ್ತಾರಲ್ರಿ, ಅದಕ್ಕೆ ಇದಕ್ಕೆ ಹಾಕ್ಲಕ್ಕ ಹಂಗ ಒಂದ್ ಏನ್ರ ಕೊಳ್ಳಾಗ ಕಟ್ರಿ ಚಲೋ ಇರ್ತಾನ ನೋಡ ಅಂತ ಅನ್ನಕತ್ತಿರ್ತಾರೆ. ಅವಾಗ ಗುರುವರ್ಯರು ಅಂತಾರಂತ, ಲಿಂಗ ಶಾಂತಿಯ ಸಂಕೇತಪ್ಪ, ಶಾಂತಿಯನ್ನ ಮೂಡಿಸುವ ಸಲುವಾಗಿ ಕೊಳ್ಳಲ್ಲಿ ಲಿಂಗ ಧಾರಣೆಯನ್ನು ಮಾಡೋನು, ಲಿಂಗ ದೀಕ್ಷೆಯನ್ನ ಮಾಡೋನು, ಉಪನಯನವನ್ನ ಮಾಡೋಣ ಅನ್ನುವಂತ ಮಾತುಗಳನ್ನು ಗುರುವರ್ಯರು ಹೇಳಿರುವಂತ ದಿನ ಸಮಯಕ್ಕೆ ನಿಗದಿಪಡಿಸಿ ಲಿಂಗ ಧಾರಣೆ ಉಪನಯನ. ನನಗೆ ಅನ್ಸಾಕತ್ತ ಈ ಫಿಕ್ಸ್ ಕ್ಯಾಂಡಿಡೇಟ್ಗಳು ಕಾಣ್ತಾವ್ರಿ, ಓಟ್ ಹಾಕೋರು ಫಿಕ್ಸ್ ಇರ್ತಾರಲ್ರಿ ಎಲೆಕ್ಷನ್ದಾಗ, ಹಂಗ ನಿಮ್ ಜಾತ್ರೆ ಫಿಕ್ಸ್ ರೀ ಇವರೆಲ್ಲ. ಬಿಡ್ಲಾರ್ದಂಗ ಜಾತ್ರೆಗೆ ಬಂದ ನಮ್ಮ ಜಾತ್ರೆ ಅಂತ ಮಾಡುವಂತ ಜನ ಎಲ್ಲರೂ ನೋಡಿನ ಅಂದ್ರ ಅದು ಯೋಗಾಪುರ ಕಾಲೋನಿ ಒಳಗ ಅನ್ನುವಂತ ಅಭಿಮಾನದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೂ ನಾವು ಪ್ರವಚನಗಾರ ಹೆಂಗಂದ್ರಿರುವ, ನೀವು ಚಲೋ ನಮ್ಗೆ ರಿಯಾಕ್ಷನ್ಗಳು ಕೊಡಾಕತ್ತೀರ ಅಂದ್ರೆ ನಮ್ಮ ಆಕ್ಷನ್ ಭಾಳ ಚೆನ್ನಾಗಿರ್ತದ. ನಿಮ್ಮಿಂದ ಚಲೋ ರಿಯಾಕ್ಷನ್ಗಳು ಬರಾಕತ್ತು ಅಂದ್ರೆ ನಮ್ಮ ಆಕ್ಷನ್ ಭಾಳ ಚೆನ್ನಾಗಿರ್ತದ. ನಿಮ್ಮಿಂದ ರಿಯಾಕ್ಷನ್